ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಅಶ್ವಿನಿ ಮಾತು ಕೇಳಿಕೊಂಡು ಭೂಮಿಕಾ ಅವಳ ಜೊತೆ ಬಂದು ರೂಮಲ್ಲಿ ಲಾಕ್ ಆಗ್ತಾಳೆ. ಈ ಕಡೆ ಅಪೇಕ್ಷಾ ಮತ್ತು ಅಶ್ವಿನಿ ಇಬ್ಬರು ತಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿದ್ದಕ್ಕೆ ತುಂಬ ಖುಷಿಯಾಗಿರ್ತಾರೆ. ಆಗ ಅಪೇಕ್ಷಾ ಹೇಳ್ತಾಳೆ, ಅಂತೂ ಇಂತೂ ನಾವು ಅಂದ್ಕೊಂಡಿದ್ದು ಸಾಗಿಸ್ತವಲ್ಲ ಬಿಡು, ಅವಳು ಅಲ್ಲೇ ಇರ್ತಾಳೆ, ಆದರೆ ಕೂಗಿದ್ರೆ ಏನು ಮಾಡೋದು ಅಂದಾಗ ಈ ಕಡೆ ನಗ್ತಾ, ಅದು ಎಂದಿಗೂ ಸಾಧ್ಯ ಆಗಲ್ಲ ಕಣೆ, ನಾನು ಅಲ್ಲಿ ಒಂದು ಕೆಮಿಕಲ್ ಹಾಕಿದ್ದೀನಿ, ಅದರಿಂದ ಅವಳಿಗೆ ತಲೆ ತಿರುಗಿ ಬೀಳ್ತಾಳೆ ಬಿಡು, ಅವಳದು ಕತೆ ಮುಗಿಯುತ್ತೆ, ಹೇಗಾದರೂ ಮಾಡಿ ಇದನ್ನು ದೇವಯಾನಿ ಮೇಲೆ ಬರೋ ಹಾಗೆ ಮಾಡಿದ್ರೆ ನಾನು ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅಶ್ವಿನಿ ಮನಸಲ್ಲೇ ಅಂದ್ಕೊತಾ ಇರ್ತಾಳೆ. ಈ ಕಡೆ ಅಜಿತ್ ಮಲ್ಕೊಂಡಾಗ ಪಕ್ಕದಲ್ಲಿ ಕೈ ಚಾಚಿದಾಗ ಭೂಮಿ ಕೇಳಲ್ಲ, ಇದೇನಿದು ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು, ಬಂದೇ ಇಲ್ವಲ್ಲ ಅಂತ ಹೇಳಿ ಎದ್ದೊಳ್ತಾನೆ. ಈ ಕಡೆ ಭೂಮಿಕಾ ಸುಮಾರು ಕೂಗ್ತಾ ಇರ್ತಾಳೆ, ಯಾರ್ಯಾರೋ ಇದ್ದೀರಾ ಅಂತ ಹೇಳಿ, ಆದರೆ ಉಸಿರು ಕಟ್ತಂಗೆ ಆಗ್ತಾ ಇರುತ್ತೆ, ಯಾರೂ ಬರೋಲ್ಲ. ಈ ಕಡೆ ಅಜಿತ್ತು ಮನೆಯೆಲ್ಲ ಹುಡುಕ್ತಾನೆ, ಎಲ್ಲೂ ಕಾಣೋದೇ ಇಲ್ಲ. ಅಷ್ಟೊತ್ತಿಗೆ ಈ ಕಡೆ ದೇವಯಾನಿಯವರಿಗೆ ಅವ್ರ ಮಗಳು ಅಂಜಲಿ ಫೋನ್ ಮಾಡಿದಾಗ ಮಾತಾಡಿಕೊಂಡು ಹೊರಗಡೆ ಹೋಗ್ಬಿಡ್ತಾರೆ. ಆಗ ಅಶ್ವಿನಿ ಹೆಂಗಾದರೂ ಮಾಡಿ ಅವ್ರ ಹಿಂದೆ ಹೋಗಬೇಕು, ಅಲ್ಲೇ ಭೂಮಿಕಾ ಸಿಗಬೇಕು ಅವರಿಗೆ, ಇದನ್ನು ಹೇಗಾದರೂ ಮಾಡಿ ಅವ್ರ ಮೇಲೆ ಎತ್ತಾಕ್ಬಿಡ್ಬೋದು ಅಂತ ಹೇಳಿ ಕಾಯ್ತಾ ಇರ್ತಾಳೆ. ಈ ಕಡೆ ಅಜಿತ್ತು ಮನೆಯೆಲ್ಲ ಹುಡುಕ್ತಾನೆ, ಎಲ್ಲೂ ಸಿಗಲ್ಲ. ಅಷ್ಟೊತ್ತಿಗೆ ಅವರಮ್ಮ ಬಂದು ಏನೋ ಹುಡುಕ್ತಾ ಇದೆಯಾ ಅಂತ ಹೇಳಿದಾಗ, ಅಮ್ಮ ಭೂಮಿಕಾ ಎಲ್ಲೂ ಕಾಣಿಸ್ತಾ ಇಲ್ಲಮ್ಮ ಅಂತ ಹೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಬಂದು, ಏನು ನಿಂಗೇನು ತಲೆ ಕೆಟ್ಟಿದೆಯಾ ಮತ್ತು ಎಲ್ಲಿಗೆ ಹೋಗ್ತಾಳೆ, ಅವಳೇನು ಸಣ್ಣ ಮಗುನ, ಇಲ್ಲೇ ಎಲ್ಲೋ ಇರ್ತಾಳೆ ಬಿಡು ಅಂತ ಹೇಳಿದಾಗ, ಅಜ್ಜಿ ನೀವು ಸುಮ್ಮನಿರಜ್ಜಿ, ಅವಳು ಕಾಣಿಸ್ತಾ ಇಲ್ಲ, ಅವಳು ಹಂಗೆಲ್ಲ ಹೋಗೋಳೆ ಅಲ್ಲ ಅಂತ ಹೇಳಿದಾಗ, ಶ್ರಾವಣವ್ರು ಬಂದು ಮನೆಯೆಲ್ಲ ಹುಡುಕ್ಬೇಕಾಗಿತ್ತು ಕಣೋ ಅಂತ ಹೇಳಿದಾಗ, ಮನೆಯೆಲ್ಲ ಹುಡುಕ್ತೆ ಮವ, ಹಾಗೆ ದೇವಯಾನಿ ಅದಕ್ಕೇನು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಮತ್ತೆ ಮನೆಯೆಲ್ಲ ಹುಡುಕ್ಬೇಕಾದ್ರೆ ದೇವಯಾನಿಯವರು ಹಿಂದೆ ಮಾತಾಡೋದು ಕಾಣುತ್ತೆ. ಇದೇನಿದು, ಅವ್ರು ಏನಕ್ಕೆ ಸ್ಟೋರ್ ರೂಮ್ ಹತ್ರ ಹೋಗಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ದೇವಯಾನಿಯವರು ಸ್ಟೋರ್ ರೂಮ್ ಮುಂದೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ಒಳಗಡೆ ಶಬ್ದ ಬರುತ್ತೆ. ಇದೇನಿದು, ಇದಕ್ಕಿದ್ದಾಗೆ ಶಬ್ದ ಆಯಿತು ಅಂತ ಹೇಳಿ ಬಾಗಿಲು ತೆಗೆದು ಹೋಗಿ ನೋಡಿದ್ರೆ ಅಲ್ಲಿ ಭೂಮಿ ಬಿದ್ದಿರ್ತಾಳೆ. ಈ ಭೂಮಿ ಎದ್ದೋಳೆ ಅಂತ ಹೇಳಿ ಅವಳನ್ನ ಎಬ್ಬಿಸೋ ಟೈಮಲ್ಲಿ ಸರಿಯಾಗಿ ಅಜಿತ್ ಬರ್ತಾನೆ. ಅತ್ತೆ ಇದೇನಿದು, ನೀವಿಲ್ಲಿ, ಭೂಮಿಗೆ ಏನಾಯಿತು ಅಂದಾಗ, ನಂಗೆ ಗೊತ್ತಿಲ್ಲ ಕಣೋ ಅಂತ ಹೇಳಬೇಕಾದ್ರೆ ತಕ್ಷಣ ಭೂಮಿನ ಎತ್ಕೊಂಡು ಸೀದಾ ರೂಮಿಗೆ ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ. ಮನೆಯವರೆಲ್ಲ ಗಾಬರಿ ಆಗ್ತಾರೆ, ಭೂಮಿಗೆ ಏನಾಯಿತು ಏನು ಅಂತ ಹೇಳಿ. ಡಾಕ್ಟ್ರು ಅಷ್ಟೊತ್ತಿಗೆ ಬಂದು ಡಾಕ್ಟ್ರಿಗೆ ಫೋನ್ ಮಾಡ್ತಾನೆ. ಸ್ವಲ್ಪ ಹೊತ್ತಿಗೆ ಡಾಕ್ಟ್ರು ಬಂದು ಚೆಕ್ ಮಾಡಿ, ಇಲ್ಲ ಟೆನ್ಷನಿಂದ ಹಿಂಗಾಗಿದ್ದಾರೆ ಅಷ್ಟೇ, ಪ್ರಜ್ಞೆ ಬರಬೇಕು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಅತ್ತೆ ನೀವ್ಯಾಕೆ ದೇವಯಾನಿನ ಏನು ಮಾಡಿದ್ರಿ ಅಂತ ಹೇಳಿ ಈ ಕಡೆ ಅಶ್ವಿನಿ ಕೇಳಿದಾಗ, ನಾನು ನಿಜ ಹೇಳ್ತಾ ಇದ್ದೀನಿ ಕಣ ಅಜಿತ್, ನನಗೆ ಏನೂ ಗೊತ್ತಿಲ್ಲ, ಭೂಮಿ ಅಲ್ಲಿಗೆ ಹೇಗೆ ಹೋದ್ಲು ಏನು, ನಾನು ಹೋದಾಗ ತಲೆ ಏನೋ ಶಬ್ದ ಆಯ್ತಲ್ಲ ಅಂತ ಹೇಳಿ ಹೋದೆ, ನೋಡಿದ್ರೆ ಭೂಮಿ ತಲೆ ತಿರುಗಿ ಬಿದ್ದಿದ್ದಾಳೆ, ನನಗೇನು ಗೊತ್ತಿಲ್ಲ ಕಣೋ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಭೂಮಿ ಎಚ್ಚರ ಆಗಿ ನನಗೆ ಅಶ್ವಿನಿನೇ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಸತ್ಯ ಹೇಳಿದ್ರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು, ಅಜಿತ್ತು ಹಾಗೆ ಮನೆಯವ್ರ ಮುಂದೆ ಅಶ್ವಿನಿ ಅಪೇಕ್ಷೆನ ಸತ್ಯ ಎಲ್ಲರ ಮುಂದೆ ಬರುತ್ತಾ, ಹಾಗೆ ಮುಂದೆ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಧಾರಾವಾಹಿಯಲ್ಲಿ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸಿ, ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.